ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕರು ಬೆಂಗಳೂರು ವಿವಿ ಪ್ರೊಫೆಸರ್ ಎಸ್.ಆರ್. ಕೇಶವ್ ಅವರು ಜಾಯಿನ್ ಆಗ್ತಾರೆ. ಎಸ್.ಆರ್. ಕೇಶವ್ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವಿವಿ ನಮ್ಮ ಜೊತೆಗೆ ಅವರು ಜಾಯಿನ್ ಆಗಿದ್ದಾರೆ. ತುಂಬಾ ಎಲ್ಲರನ್ನ ಒಳಗೊಳ್ಳುವಂತಹ ಭಾರತಕ್ಕೆ ಈಗ ಅತ್ಯಗತ್ಯವಾಗಿ ಬೇಕಾದಂತಹ ಟ್ಯಾರಿಫ್ ನ ಎದುರಿಸಲಿಕ್ಕೆ ಬೇಕಾದಂತಹ ಎಲ್ಲ ಇದನ್ನ ಕೊಟ್ಟಿದ್ದಾರೆ. ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ಏನೇನು ಬೇಕೋ ಅವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ. MSME ಒತ್ತು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಒತ್ತು ಕೊಟ್ಟಿದ್ದಾರೆ, ಯುವ ಶಕ್ತಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒತ್ತು ಕೊಟ್ಟಿದ್ದಾರೆ. ಈವನ್ ಮೈಕ್ರೋ ಪ್ಲಾನಿಂಗ್ ಕಾಣಿಸ್ತಾ ಇದೆ ಈ ಆಯವ್ಯಯದಲ್ಲಿ. ನನಗೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಾವು ಬರೀ ನಮ್ದು ಯುವ ಶಕ್ತಿ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಆದ್ರೆ ನೋಡಿ ಒಂದು ಈವನ್ ವಯಸ್ಸಾದ ಒಂದು 15 ಕೋಟಿ ಜನ ಈ ದೇಶದಲ್ಲಿ ವಯಸ್ಸಾದವರು ಇದ್ದಾರೆ. ಅವ್ರಿಗೆ ಕೇರ್ ಗಿವರ್ಸ್ ಅಂತ ಅನೌನ್ಸ್ ಮಾಡಿದೆ. ಬಹುಶಃ ಬಹುತೇಕ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಎಲ್ಲೂ ಈ ತರದ್ದು ಒಂದು ಬಜೆಟ್ ಅಲ್ಲಿ ಇರ್ಲಿಕ್ಕಿಲ್ಲ. ಆ ತರ ಒಂದು 15 ಕೋಟಿ ಜನಕ್ಕೆ ಕೇರ್ ಗಿವರ್ಸ್ಗೆ, ಅಂದ್ರೆ ಈಗ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡ್ಕೊಳಕ್ಕೆ ಹೆಂಗ್ ನೋಡ್ಕೋಬೇಕು, ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ. ನೀವು ಆ ಥರದ್ದು ಒಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಕೊಡುವಂಥದ್ದು ಇರ್ಬೋದು. ಆಮೇಲೆ ನೀವು ಪ್ರತಿಯೊಂದು ನೀವು ಇಂಥದ್ದಂದ್ರೆ ಸ್ಪೆಸಿಫಿಕ್ ಡೀಟೇಲ್ಸ್ಗೆ ಹೋಗಿರುವಂಥದ್ದು. ಟೂರಿಸಮ್ನ ಡೆವಲಪ್ ಮಾಡುವಾಗ್ಲೂ ಯಾವ ಥರ ನಾವು ಕ್ಲಿಯರ್ ಆಗಿ ಡೆವಲಪ್ ಮಾಡ್ತೀವಿ ಅಂತ ಆ ಥರದ್ದನ್ನ ಮಾಡಿದ್ರಿಂದ ನನ್ನ ಪ್ರಕಾರ ಇದು ಲಾಸ್ಟ್ ಇಯರ್ಗಿಂತ ಇದು ಬೆಸ್ಟ್ ಬಜೆಟ್ ಅಂತ ನನ್ಗೆ ಅನ್ಸುತ್ತೆ. ಹಾಗೆ ಮುಂದುವರೆದ ಭಾಗವಾಗಿ ಕಡೆ ಅಲ್ಲ, ರೇರ್ ಅರ್ತ್ ಮಿನರಲ್ಸ್, ಸೆಮಿಕಂಡಕ್ಟರ್ ಫೇಸ್ 2. ಈಗ ಯಾವುದಕ್ಕೆ ಈಗ ಚೈನಾ ತನ್ನನ್ನ ಮಾನೋಪಲಿ ಮಾಡಿಕೊಂಡು ನಾನು ಅದನ್ನ ಅಮೆರಿಕನ್ ಎದುರಿಸಬಲ್ದು, ಅದು ನಮ್ಮಲ್ಲಿ ಇದೆ, ನಾವು ಉಪಯೋಗಿಸ್ಕೊಳ್ತಾ ಇರಲ್ಲ. ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಅಲ್ಲಿ ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕಗೂ ಅದರಲ್ಲಿ ಪ್ರಸ್ತಾಪ ಆಗಿದೆ. ಈ ನಮ್ಮ ರಾಜ್ಯಗಳಲ್ಲಿ ಕೂಡ ಅವುಗಳ ಸಂಶೋಧನೆ ಮತ್ತು ಅವುಗಳ ಗಣಿಗಾರಿಕೆಗೆ ಅವಕಾಶ ಕೊಡೋಕೆ ಒಂದು ಅವಕಾಶ ಮಾಡ್ಕೊಂಡಿದೆ. ಈವನ್ ಸೆಮಿ ಕಂಡಕ್ಟರ್ಸ್ಗೆ ಕೂಡ ದೊಡ್ಡ ಮಟ್ಟದ ಒತ್ತನ್ನು ಕೊಟ್ಟಿದ್ದಾರೆ. ಅದನ್ನ ಆಡ್ ಮಾಡ್ತಾ ನಾವು MSME ಬಗ್ಗೆ ಮಾತಾಡುವಾಗ ಇನ್ನೊಂದು ಅಂಶವನ್ನು ಆಡ್ ಮಾಡ್ತೀನಿ. ಇದಕ್ಕೆ ಟಾಪ್ ಅಪ್ ಕೊಟ್ಟಿದ್ದಾರೆ. ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ಗೆ 2,000 ಕೋಟಿ ಟಾಪ್ ಅಪ್ ಕೊಟ್ಟಿದ್ದಾರೆ. ಆಮೇಲೆ ಲಿಕ್ವಿಡಿಟಿನ ಈ ಟ್ರೇಡ್ಸ್ ಜೊತೆಗೆ ಯಾವುದು ಇದನ್ನ ಡೀಲ್ ಮಾಡುತ್ತೆ ಟ್ರೇಡ್ ಇದರಲ್ಲಿ, ಅವುಗಳಿಗೂ ಕೂಡ 7 ಲಕ್ಷ ಕೋಟಿ ಹೆಚ್ಚಿಗೆ ಹಣವನ್ನ ಕೊಟ್ಟಿದ್ದಾರೆ. ಆಮೇಲೆ ಕಾರ್ಪೊರೇಟ್ ಮಿತ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ಈ ಕಾರ್ಪೊರೇಟ್ ಮಿತ್ರ ಏನು ಅಂದ್ರೆ, ಈ ಸೆಕೆಂಡ್ ಟೈರ್ 2 ಟೈರ್ 3 ಸಿಟಿಗಳಲ್ಲಿ ಇವ್ರಿಗೆ ಈಗ ಅನೇಕರಿಗೆ ಹೆಂಗೆ ಕಂಪ್ಲೈನ್ಸ್ ಮಾಡಬೇಕು ರೂಲ್ಸ್ಗೆ, ರೆಗ್ಯುಲೇಷನ್ಗೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಉದ್ಯಮ ಬಂದ್ಮೇಲೆ ಅನೇಕರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅವಾಗ ಅವ್ರಿಗೆ ಕಂಪ್ಲೈನ್ಸ್ ಬೇಕು. ಕಂಪ್ಲೈನ್ಸ್ ಮಾಡ್ಲಿಕ್ಕೆ ಇವ್ರು ಕಂಪ್ಲೈನ್ಸ್ ಮಿತ್ರಗಳು ಹೆಲ್ಪ್ ಮಾಡ್ತಾರೆ. ಈ ತರ ರೂಲ್ಸ್ ಇರುತ್ತಪ್ಪ, ಇದನ್ನ ಹಿಂಗ್ ಫಾಲೋ ಮಾಡಬೇಕು, ಹಿಂಗ್ ಫೈಲ್ ಮಾಡಬೇಕು ಅಂತ. ಸೊ ಅದು ಒಂದು ನಾನು ಅದಕ್ಕೆ ಹೇಳಿದೆ ಅವಾಗ ನಿಮಗೆ ಮೈಕ್ರೋ ಪ್ಲಾನಿಂಗ್ ಯಾವ ಲೆವೆಲ್ಗಿದೆ ಅಂದ್ರೆ, ನೀವು ಯಾವುದೇ ಸೆಕ್ಟರ್ ತಗೊಳ್ಳಿ. ಈಗ ವುಮೆನ್ ಬಗ್ಗೆ ಮಾತಾಡುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲ್, ಬಹುಶಃ ಇಲ್ಲಿವರೆಗೂ ಯಾವ ಆಯವ್ಯಯದಲ್ಲೂ ಈ ತರದೊಂದು ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈವನ್ ನಾವು ಯಾವಾಗಲೂ ಡೆಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈಗ ಜಪಾನ್ ಡೆಟ್ ಬಂದ್ರೆ 220% ಡೆಟ್ ಇದೆ ಅವ್ರ GDPಗೆ, ಈ ತರ ಎಲ್ಲ ಮಾತಾಡ್ತೀವಿ. ಈಗ ಅದನ್ನ ಕನ್ಸಾಲಿಡೇಟ್ ಮಾಡಿದ್ದಾರೆ. ಆ ಲೆಕ್ಕ ಪ್ರಕಾರ 55.6% ನಮ್ ಡೆಟ್ ಬರ್ತಾ ಇದೆ ಅಂದ್ರೆ 80% ಒಂದು ಕಾಲಕ್ಕೆ ಹೋಗಿತ್ತು. ಅವಾಗ RBI ಕೂಡ ರೆಡ್ ಫ್ಲಾಗ್ ಅನ್ನ ತೋರಿಸಿತ್ತು. ಸೊ ಅಂತದೊಂದು ವಿಚಾರವನ್ನ ನೀವು ಗಮನಿಸಿದ್ರೆ ಪ್ರತಿಯೊಂದ್ರಲ್ಲೂ ಈ ಕಡೆ ಒಂದ್ ಕಡೆ ನೀವು ಫಿಸ್ಕಲ್ ಡಿಸಿಪ್ಲಿನ್ ತಗೊಳ್ತೀರಾ, ಫಿಸ್ಕಲ್ ಡಿಸಿಪ್ಲಿನ್ ಯು ಆರ್ ದೇರ್. ಇನ್ಕ್ಲೂಸಿವ್ ಗ್ರೋತ್ ತಗೊಳ್ತೀರಾ, ಅದರಲ್ಲಿ ರೀಜನ್ಸ್ ತಗೊಳ್ತೀರಾ, ನಾರ್ತ್ ಈಸ್ಟ್ ಇದೆಯಾ, ನಾರ್ತ್ ಈಸ್ಟ್ ಇದೆ, ಕರ್ನಾಟಕಕ್ಕೆ ಬೇಕಾ, ಕರ್ನಾಟಕಕ್ಕೆ ಇದೆ, ಸದರ್ನ್ ಸ್ಟೇಟ್ಸ್, ನಾರ್ತನ್ ಸ್ಟೇಟ್ಸ್, ಇಲ್ಲ ಬರೀ ಎಲೆಕ್ಷನ್ ಇತ್ತು ಅಲ್ಲಿ ಕೊಟ್ಬಿಟ್ರು, ಆ ತರದನ್ನ ನೀವು ಇಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಇವನ್ ನೀವು ಇದನ್ನ ನೋಡಿದ್ರೆ ಮಾರ್ಜಿನಲೈಸ್ ಸೆಕ್ಷನ್ಸ್ ಇದೆಯಾ, ಅವ್ರಿಗೂ ಒತ್ತನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಯುವ ಶಕ್ತಿ ಅಂತ ಒಂದು ಮಾಡಿದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಹೇಳಲೇಬೇಕು. ನಾವು ಇಷ್ಟು ದಿನ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗೆಲ್ಲ ಏನ್ ಹೇಳ್ತಾ ಇದ್ವಿ ಅಂದ್ರೆ, ಆತ್ಮನಿರ್ಭರ್ ಭಾರತ ಬಂತು, ಆಮೇಲೆ ಇದು ಅಮೃತ್ ಕಾಲ್ ಅಂತ ಹೇಳಿದ್ರು ಇವರು. ಅಮೃತ್ ಕಾಲ್ ಅದನ್ನ ಕರ್ತವ್ಯ ಕಾಲ್ ಅಂದ್ಬಿಟ್ರು. ಸರ್ಕಾರ ಜನರಿಂದ ಕರ್ತವ್ಯ ಮಾಡಿಸ್ಬೇಕು ಅಂತಿದೆ, ಅದ್ರ ಕರ್ತವ್ಯದಿಂದ ವಿಮುಖನಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ನಾನ್ ಇಂಟರ್ಫಿಯರ್ ಆಗ್ತೀನಿ, ಕರ್ತವ್ಯ ಪಥ 6 ಕಡೆ ನಾನ್ ಇಂಟರ್ಫಿಯರ್ ಆಗ್ತೀನಿ, ಅದರಿಂದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ತೀನಿ. ಕ್ಲಿಯರ್ ಸಂದೇಶ ಇದೆ. ಭಾರತ ವಿಕಸಿತ ಭಾರತ ಆಗ್ಲಿಕ್ಕೆ ಏನೇನ್ ಬೇಕೋ ಅದಕ್ಕೆ ಮತ್ತಷ್ಟು ಅಡಿಗಲುಗಳನ್ನ ಸ್ಟ್ರೆಂಥನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ಗೆ ಇವ್ರ ಗ್ರೋತ್ ಏನು ಎಕನಾಮಿಕ್ ಸರ್ವೆ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು 6.8 to 7.2%. ಐ ಆಮ್ ಶೂರ್ ಇದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ 8% ಗಿಂತ ಜಾಸ್ತಿ ನಮ್ಮ ಗ್ರೋತ್ ಆಗುತ್ತೆ ಅಂತ ನನಗೆ 100% ಶೂರ್. ಮೈನ್ಯೂಟ್ ವಿಚಾರಗಳನ್ನ ಇಲ್ಲಿ ಗಮನಕ್ಕೆ ಬೇಸಿಕ್ ವಿಚಾರಗಳನ್ನು ಮೈಕ್ರೋ ಪ್ಲಾನಿಂಗ್ ವೆರಿ ಕ್ರೂಷಿಯಲ್. ಪರಿಣಾಮನ ಇದು ಇವತ್ತು ETF ಎಲ್ಲ ಬಹಳ ಬೀಳ್ತಾ ಇರೋದು. ಇಂಟರ್ನ್ಯಾಷನಲ್ ಅಲ್ಲಿ ಕೂಡ ಇದು ಆಗ್ತಾ ಇದೆ. ಹಂಗಾಗಿ ನಾವು ಒಂದು ಇಮಿಡಿಯೇಟ್ ರಿಯಾಕ್ಷನ್ ನ ಬಹುಶಃ ನಾವು ಸ್ಟಾಕ್ ಮಾರ್ಕೆಟ್ ಇಂದ ತಗೊಂಡು ಬಜೆಟ್ ಅನ್ನ ವಿಶ್ಲೇಷಣೆ ಮಾಡೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ನೀವು ಅದನ್ನ ಸ್ಟೆಬಿಲೈಸ್ ಆಗಕ್ಕೆ ಬಿಡಬೇಕು. ಮಾರ್ಕೆಟ್ಗೆ ಅರ್ಥ ಆಗೋಷ್ಟೊತ್ತಿಗೆ ಇಟ್ ಟೇಕ್ಸ್ ಟೈಮ್. ಅದು ಮಾರ್ಕೆಟ್ ಎಮೋಷನ್ಸ್ ಮೇಲೆ ರನ್ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ಇಂಥವ್ರೊಬ್ಬರು ನಾವು ನೇಮಿಸ್ತೀವಿ, ಅವರು ಹಾವೇಶ್ ಇರ್ತಾರೆ ಅಂದ್ರೆ ಅವರು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಚ್ಚು ಮಾನಿಟರಿ ಪಾಲಿಸಿ ಟೈಟ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಕುಸಿಯಲ್ಲ ಅಂತ. ಬರೀ ಅದೊಂದು ಇದನ್ನ ಮಾಡಿದ ತಕ್ಷಣ, ಅನೌನ್ಸ್ ಮಾಡಿದ ತಕ್ಷಣ ನಿಮ್ಮ ಸ್ಟಾಕ್ ಮಾರ್ಕೆಟ್ ಅದಕ್ಕೆ ಪ್ರತಿಕ್ರಿಯಿಸುತ್ತೆ. ಸೊ ಹಂಗಾಗಿ ನಾವು ಇಮಿಡಿಯೇಟ್ ಆಗಿ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡು ಆಯವ್ಯಯವನ್ನ ಲಿಂಕ್ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಗಿವ್ ಸಮ್ ಟೈಮ್, ಸ್ಟೆಬಿಲೈಸ್ ಆಗುತ್ತೆ, ಖಂಡಿತ ಇದು ಹೆಚ್ಚಾಗುತ್ತೆ ಅಂತ ನನಗೆ ಕ್ಲಾರಿಟಿ ಇದೆ. ಮೋರ್ ಓವರ್ ಏನಂದ್ರೆ ಇವಾಗ ವರ್ಲ್ಡ್ ಅಲ್ಲಿ ಅನ್ಸರ್ಟನಿಟಿ ಇರೋದ್ರಿಂದ
ಹೊರಗಡೆ ಏನಾಗ್ತಾ ಇದೆ ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಆಗ್ತಾ ಇದೆ. ಬಟ್ ನಮ್ಮ ಬಜೆಟ್ನ ಅರ್ಥ ಮಾಡ್ಕೊಳ್ಳೋ ತಕ್ಷಣವೇ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಅವಾಗ ಜನಕ್ಕೆ. ಇದು ನೋಡಿ ಎಲ್ಲರಿಗೂ, ನೀವು ಇವಾಗ ಟೂರಿಸಂ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಕಲ್ಚರಲ್, ಸ್ಪಿರಿಚುವಲ್, ನಾಲೆಜ್, ಹೆರಿಟೇಜ್, ಇಷ್ಟು ಕ್ಷೇತ್ರಗಳಿಗೆ ನೀವು ಮೆಡಿಕಲ್ ಟೂರಿಸಂ ಮಾಡಬೇಕಾ ಇದೆ, ಹೆರಿಟೇಜ್ ಟೂರಿಸಂ ಮಾಡಬೇಕಾ ಇದೆ, ಕಲ್ಚರಲ್ ಟೂರಿಸಮ್ ಅದಕ್ಕೂ ಇದೆ. ಹಾಗೆ ಇಲ್ಲ ನಾನು ಸ್ಪಿರಿಚುವಲ್ ಅಂದರೆ ಎಲ್ಲ ವರ್ಗದ ಜನರಿಗೆ ಒಬ್ಬೊಬ್ಬರು ಒಂಥರ, ಈಗ ನಾಲೆಜ್ ಬೇಕು ಅದಕ್ಕಾಗಿ ನಾನು ಟೂರಿಸಮ್ಗೆ ಹೋಗ್ತೀನಿ, ನಾಲೆಜ್ ಇರೋ ಸಿಟಿಗೆ ಹೋಗ್ತೀನಿ ಅನ್ನೋಂಥವ್ರು ಒಬ್ಬರಾದರೆ, ನಾನಿಲ್ಲ ಹೆರಿಟೇಜ್ ಹಿಸ್ಟ್ರಿ ಅವರು ಹೆರಿಟೇಜ್ ನೋಡೋಕೆ ಹೋಗ್ತೀನಿ ಆಸಕ್ತಿ ಇರೋರು ನಾನು ಹೇಳೋದು. ಹಾಗೆಯೇ ಸಾಂಸ್ಕೃತಿಕವಾಗಿ ಹೋಗ್ಬೇಕು ಅಂದರೆ ಪ್ರತಿಯೊಬ್ಬರಿಗೂ ಈಗ ನಾರ್ತ್ ಈಸ್ಟ್ನ ಹೇಳ್ಕೊಂಡು ತೊಗೊಂಡು ಬಂದಾಗ ಇಷ್ಟು ನಾರ್ತ್ ಈಸ್ಟ್ಗೆ ಬಹುಶಃ ಆಯವ್ಯಯದಲ್ಲಿ ಕೊಟ್ಟಿದ್ದಂಥ ಇಂಪಾರ್ಟೆನ್ಸ್ ನೋಡಿ ನೀವು. ಯಾವಾಗಲೂ ನಾವಲ್ಲಿ ರೈಲ್ ಕಷ್ಟ, ಈವನ್ ಎಷ್ಟೋ ಸರಿ ನಾವು ಕಳೆದ 10 ವರ್ಷದ ಒಳಗೂ ಎಷ್ಟೋ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಯಾವಾಗ ರೈಲ್ ಇರಲಿಲ್ಲ. ಈಗ ನೀವು ಬರ್ತಾ ಎಲ್ಲದಕ್ಕೂ ಸರ್ ಬಹಳ ಬೇಸರ ಸಂಗತಿ ಅಂದ್ರೆ ಈ ನಾರ್ತ್ ಈಸ್ಟ್ ಜನಗಳನ್ನ ನಾವು ಮನುಷ್ಯರು ಅಂತ ಕನ್ಸಿಡರ್ ಮಾಡಿರಲಿಲ್ಲ, ಭಾರತೀಯರು ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಕನ್ಸಿಡರ್ ಮಾಡ್ತಾರೆ ಕೆಲವು. ಇದು ತುಂಬ ಗಂಭೀರವಾದ ಸಮಸ್ಯೆ, ಅದ್ರಲ್ಲಿ ಡೌಟ್ ಇಲ್ಲ. ಇಲ್ಲಿ ಏನು ಗಮನಿಸಬೇಕು ಅಂತಂದರೆ, ಒಂದು ಯಾವಾಗಲೂ ನಿಮಗೆ ಇಮಿಡಿಯೇಟ್ ಆಗಿ ಗ್ರೋತ್ನ ತಗೊಳ್ಬೇಕಾಗತ್ತೆ ಆರ್ಥಿಕತೆಗೆ ಅನ್ನುವಾಗ ಪ್ರೈಮ್ ಸೆಕ್ಟರ್ಸ್ ಯಾರು ಅಡ್ವಾಂಟೇಜಸ್ ಆಗಿರ್ತಾರೆ ಅವರು ಅದನ್ನು ಬಳಸ್ಕೋತಾರೆ. ಅವಾಗ ಏನಾಗುತ್ತೆ, ರಿಚ್ಚು ಇನ್ನಷ್ಟು ಸೌಕರ್ಯರಾಗ್ತಾರೆ, ಬಡವರು ಇನ್ನಷ್ಟು ಸೌಕರ್ಯ ಆಗ್ತಾರೆ, ಬಡವರಾಗಿ ಉಳಿತಾರೆ. ಆದರೆ ಇಲ್ಲಿ ಏನು ಅಂದರೆ, ಇದರಲ್ಲಿ ನಮಗೊಂದು ನಾವು ಅರ್ಥಶಾಸ್ತ್ರದಲ್ಲಿ ಒಂದು ಕರ್ವ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಕುಜ್ನೆಟ್ಸ್ ಇನ್ವರ್ಟೆಡ್ ಯು ಹೈಪೋಥೆಸಿಸ್ ಅಂತ. ಅಂದರೆ ಇದು ಆಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈಗ ಅಮೆರಿಕದ, ಯುರೋಪ್ ಅವರು ಬೆಳೆಯುವಾಗಲೂ ಈ ಥರದ್ದೇ ಆಗಿತ್ತು. ಏನಂದರೆ ಆರ್ಥಿಕತೆಗಳು ಬೆಳೆಯುವಾಗ ಒಂದಷ್ಟು ನಿರ್ದಿಷ್ಟ ಪಾಯಿಂಟ್ವರೆಗೂ ಟೈಮ್ವರೆಗೂ ಅದೇನಾಗುತ್ತೆ, ಅಸಮಾನತೆಗೆ ಕಾರಣ ಆಗ್ತಾ ಇರುತ್ತೆ. GDPನೂ ಬೆಳೆಯುತ್ತಾ ಇರುತ್ತೆ, ನಿಮ್ಮ ಅಸಮಾನತೆಯೂ ಬೆಳೀತಾ ಇರುತ್ತೆ. ಒಂದು ಪಾಯಿಂಟ್ ರೀಚ್ ಆದಮೇಲೆ ಅವಾಗೇನಾಗುತ್ತೆ, ಅದು ಡೌನ್ ಆಗುತ್ತೆ. ಈಗ ಪ್ರಶ್ನೆ ಬರುತ್ತೆ, ಹಂಗಂದ್ರೆ ಆ ಪಾಯಿಂಟ್ ಬರೋವರೆಗೂ ಇಲ್ಲಿ ನಮ್ಮಲ್ಲಿ ಬಡವರು ಒದ್ದಾಡ್ತಾನೆ ಇರಬೇಕಾ, ಇವ್ರು ಕಷ್ಟಪಡ್ತಾನೆ ಇರಬೇಕಾ, ಸಂಕಷ್ಟದಲ್ಲೇ ಇರಬೇಕಾ, ಇಮಿಡಿಯೇಟಾಗಿ ಯಾರಾದರೂ ಹೇಳ್ತಾರೆ ಅದನ್ನು. ಅದಕ್ಕೂ ನೋಡಿ ಕ್ರಮಗಳನ್ನು ಏನು ಕೈಗೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ಈಗ ಎಲ್ಲರಿಗೂ ಬಡವರಿಗೆ ಮನೆ ಕೊಡುವಂಥದ್ದು ಇರ್ಬೋದು, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಈಗ ಎಲ್ಲರಿಗೂ ಸ್ಕಿಲ್ ಮಾಡುವಂಥದ್ದು, ಡೆವಲಪ್ ಮಾಡಿಸುವಂಥದ್ದು. ಏಕೆಂದರೆ ನಮ್ಮಲ್ಲಿ 50% ಜನ ಯಾರು ವಿದ್ಯಾವಂತರ ಡಿಗ್ರಿ ತೊಗೊಂಡು ಬರ್ತಾರೆ, ಅದರಲ್ಲಿ ಅವ್ರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನೇಕ ವರದಿಗಳು ಹೇಳುತ್ತೆ. ಇಲ್ಲ, ಅವ್ರಿಗೆ ನಾವು ಡಿಗ್ರಿನಲ್ಲೇ ತೊಗೊಳ್ಳುವಾಗಲೇ ಅವ್ರಿಗೆ ನಾವು ಎಂಬೆಡೆಡ್ ಇಂಟರ್ನ್ಶಿಪ್ ಎಂಬೆಡೆಡ್ ಪ್ರೋಗ್ರಾಮ್ಸ್ ತರ್ತೀವಿ ಅಂತ ಹೇಳ್ತಾರೆ. ಸೊ ಈ ಥರದ ಕಾರ್ಯಕ್ರಮಗಳು ಗೊಳಿಸ್ತಾ ಇದ್ದಾರೆ. ಮತ್ತು ನೋಡಿ, ಬಡವರಿಗೆ ಟ್ಯಾಕ್ಸ್ ಕಟ್ಟುವಾಗ ಲಾಸ್ಟ್ ಆಯವ್ಯಯದಲ್ಲಿ ಈಗ 12.25 ಲಕ್ಷದವರೆಗೂ ಸ್ಯಾಲ್ರಿಡ್ ಕ್ಲಾಸ್ ಆದರೆ, ಇಲ್ಲಾಂದರೆ 12 ಲಕ್ಷದವರೆಗೂ. ಈಗ ಮುಂಚೆ ಏನಾಗ್ತಾ ಇತ್ತು, 3 ಲಕ್ಷ ಬಂದವನು ಒಂದಷ್ಟು ತೆರಿಗೆ ಕಟ್ತಾ ಇದ್ದಾರೆ, 4 ಲಕ್ಷ ಬಂದವರು ತೆರಿಗೆ ಕಟ್ತಾ ಇದ್ರು. ಆಮೇಲೆ GST ರಿಫಾರ್ಮ್ಸ್ ತಂದದ್ದು, ಅನೇಕ ಅನೇಕ GST, ಯಾಕೆಂದರೆ ಬಡವರು ಸೌಕರ್ಯರು ಒಂದೇ ಟ್ಯಾಕ್ಸ್ ಕಟ್ಟೋದು GST ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ. ಆದ್ರಲ್ಲೂ ಸಾಕಷ್ಟು ತಂದ್ರು. ಅಂದ್ರೆ ಈ ತರ ಎಲ್ಲ ಸರ್ಕಾರಗಳು ಒಂದೊಂದು ಪ್ರಯತ್ನ ಮಾಡ್ತಾರೆ, ಒಂದೊಂದೊಂದಷ್ಟು ಒಂದು ಹಂತಕ್ಕೆ ಬರುತ್ತೆ. ಅವಾಗ ಅಸಮಾನತೆ ಖಂಡಿತ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗದೇ ಇಲ್ಲ, ಅಥವಾ ಇದು ಆತಂಕದಲ್ವಾ, ಆತಂಕ ಹೌದು, ಆದ್ರೆ ಇದು ಇವಾಗ ಅನಿವಾರ್ಯ ಇದೆ, ಅದು ಖಂಡಿತ ಕಡಿಮೆ ಆಗುತ್ತೆ. ಇನ್ನಷ್ಟು ಕ್ರಮಗಳನ್ನ ಸರ್ಕಾರ ಕೈಗೊಳ್ಳುತ್ತೆ. ನೋಡಿದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ಇಷ್ಟು ಕೆಳಗೆ ಬಂದಿರೋದ್ರಿಂದ ಕಾಯೋದು ಬೆಟರ್. ಎಲ್ಲಿ ಸ್ಟೇಬಲ್ ಆಗತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೀವು ಯಾಕಂದ್ರೆ ಯಾವಾಗ್ಲೂ ಈಗ ಫಾಲ್ ಆಗ್ತಿರುವಾಗ ಪಟ್ ಅಂತ ತಗೊಳ್ಳೋದೇನು ನಾಟ್ ರೈಟ್ ಡಿಸಿಷನ್. ಅದು ಈಗ 3 days ಇಂದನೂ ಕಂಟಿನ್ಯೂಸ್ ಡಿಕ್ಲೈನ್ ಆಗ್ತಾ ಇದೆ. ಸೊ ಲೆಟ್ ದೆಮ್ ವೇಟ್ ಫಾರ್ ದ 2-3 days, ಆಮೇಲೆ ತಗೊಳ್ಳೋದು ವಾಟ್ ಕುಡ್ ಬಿ ದ. ಸೊ ಈಗ ಟೆಕ್ಸ್ಟೈಲ್ ಸಂಬಂಧಪಟ್ಟ ಹಾಗೆ ಇವತ್ತಿನ ಬಜೆಟ್ ನಲ್ಲಿ ಆಶಾದಾಯಕವಾದಂತ ರೀತಿಯಾಗಿದೆಯಾ ಸರ್? ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ಗಾರ್ಮೆಂಟ್ಸ್ ಗಳು ಬಹಳ ಮುಖ್ಯ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆ ಕಾರಣಕ್ಕಾಗಿ ನನಗೆ ಅದು ಕ್ಲಿಯರ್ ಆಗಿ ಇದು ನೋಡಿದ್ರೆ ಪ್ರಿಂಟ್ ಗೊತ್ತಾಗುತ್ತೆ ಎಷ್ಟು ಟೆಕ್ಸ್ಟೈಲ್ಸ್ಗೆ ಬಂದಿದೆ ಅಂತ. ಯಾಕಂದರೆ ಅವರ ಓದುವಾಗ ಆ ಥರದ್ದೇನು ನನಗೆ ಕೇಳಿಸ್ಲಿಲ್ಲ. ದಟ್ ಮೇ ಬಿ ವೆರಿ ಕ್ಲಿಯರ್. ಅದನ್ನು ಯಾವಾಗಲೂ ಅಷ್ಟೇ, ಯಾವಾಗಲೂ ಮೇನ್ ಡೀಟೇಲ್ಸ್ನ ನಾವು ಒಂದಷ್ಟು ಓದಿದ್ರೆ ನಿಜವಾಗ್ಲೂ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಒಂದ್ಸರಿ ಆ ಇಡೀ ಇದನ್ನ ಡಾಕ್ಯುಮೆಂಟ್ ನಾವು ಓದಿ ಆಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಅಲೋಕೇಶನ್ ಆಗಿದೆ ಅನ್ನೋಂಥದ್ದನ್ನ ನೋಡಿದ್ರೆ ವಿಭಾಗವಾರು ಏನೇನು ಆಗಿದೆ, ಟೆಕ್ಸ್ಟೈಲ್ಸ್ಗೆ ಏನಾದರೂ ಕೊಟ್ಟಿದ್ದಾರಾ ಅಂತ. ಬಟ್ ಏನಂದ್ರೆ ನಿಮಗೆ ಪೂರ್ತಿಯಾಗಿ ಅದನ್ನು ಓದದೆ ಹೇಳಕ್ಕಾಗಲ್ಲ ಒಂದು. ಬಟ್ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಅನೇಕ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಕ್ಕಾಗಲ್ಲ. ಅದರಲ್ಲೇ ಅದನ್ನು ಬರುತ್ತಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ನಾನು ಬಜೆಟ್ ನೋಡ್ತಾ ಇದ್ದೆ ಲಾಸ್ಟ್ ಇಯರ್ದು, ಈ ಸರಿಗೂ ಏನಾದರೂ ಅಲೋಕೇಶನ್ನಲ್ಲಿ ಎಲ್ಲಿಂದ ಹಣ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ. ಆವಾಗ ಈ ಬಾರೋಯಿಂಗ್ಸ್ ಮತ್ತು ಲಯಬಿಲಿಟೀಸ್ನ ನೋಡಿ ಅಷ್ಟಕ್ಕೆ ಮೇಂಟೈನ್ ಮಾಡಿರೋದು ಒಂದು ಫಿಸ್ಕಲ್ ಡಿಸಿಪ್ಲಿನಿನ ಸಂಕೇತ. ಲಾಸ್ಟ್ ಟೈಮೂ ಹಣ ನಮಗೆ 24% ಅಷ್ಟು, ₹1 24% ತಗೊಳ್ತಾ ಇದ್ರು. ಈ ಸರಿನೂ 24% ಅಷ್ಟು ನಾವು ಬಾರೋಯಿಂಗ್ಸ್ ಹೋಗ್ತಾ ಇದೀವಿ. ಆ ಬಾರೋಯಿಂಗ್ಸ್ ಎಲ್ಲಿಗೆ ಹೋಗುತ್ತೆ ಅಂತ ಅವಾಗಲೇ ನಾವು ಕೆಪೆಕ್ಸ್ ಮೂಲಕ ಚರ್ಚೆ ಮಾಡಿದ್ದೀವಿ. ಆಮೇಲೆ ಏನಾಗಿದೆ, ಈಗ ಇನ್ಕಮ್ ಟ್ಯಾಕ್ಸ್ ರ್ಯಾಷನಲೈಸ್ ಮಾಡಿದ್ದರಿಂದ ಅರ್ಥ ಆಯ್ತಾ, ತುಂಬ ಕಡಿಮೆ ಆಗೋಯ್ತಾ ನಮಗೆ 12.5 ಇದಕ್ಕೆ ಮಾಡಿದಾಗ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. GST ಕಡಿಮೆ ಆಗೋಯ್ತು ಅಂತ. GST ಒಂದು ಸ್ವಲ್ಪ
ಏನಿದೆ ರುಪಿ ಎಲ್ಲಿಂದ ಬರುತ್ತೆ ಅನ್ನುವಾಗ GST ಲಾಸ್ಟ್ ಟೈಮ್ 18% ಬರ್ತಾ ಇತ್ತು, ಈ ಸರಿ 15% ಬಂದಿದೆ. ಯಾಕಂದರೆ ನಮಗೆ ಹೆಚ್ಚು ಕಮ್ಮಿ 2 ಲಕ್ಷ ಕೋಟಿಯಷ್ಟು ನಾವು GST ಇದನ್ನು ಕಡಿಮೆ ಮಾಡಿದ್ದರಿಂದ 2 ಲಕ್ಷ ಕೋಟಿ ಜನಕ್ಕೆ ಅದು ಲಾಭ ಆಯಿತು. ಸೊ ಹಾಗಾಗಿ ಅದರಿಂದ ಬರ್ತಾ ಇರೋದು ರೂಪಾಯಿಗೆ 18% ಲಾಸ್ಟ್ ಟೈಮ್ ಬರ್ತಾ ಇತ್ತು, ಈ ಸರಿ 15% ಬರ್ತಾ ಇದೆ. ಇನ್ನು ಕಾರ್ಪೊರೇಷನ್ ಟ್ಯಾಕ್ಸ್ಗೂ ನಾವೇನು ರಿಫಾರ್ಮ್ಸ್ ಮಾಡಿದ್ದೀವಿ, ಸರ್ಕಾರ ಏನು ರಿಫಾರ್ಮ್ಸ್ ಮಾಡಿದೆ, ಅದರಿಂದ ಈಗ 18% ನಮಗೆ ಬರ್ತಾ ಇದೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಉಳಿದಿದೆ, ಡಿಸ್ಪೈಟ್ ನಮಗೆ ಏನು ನಾವು ಲಾಸ್ಟ್ ಟೈಮ್ ಏನು ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸರಿನೂ ಎಕ್ಸ್ಪೆಕ್ಟ್ ಮಾಡಿದರೆ ಡಿಸ್ಪೈಟ್ ರಿಫಾರ್ಮ್ಸ್ ಅಂದರೆ ಜನರದು ಒಂದು ಕಂಪ್ಲೈನ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಖುಷಿಯಾದ ವಿಚಾರ. ಇನ್ನು ಲಾಂಗ್ ವೇ ಟು ಗೋ, ಅದರಲ್ಲಿ ಏನು ನನಗೆ ಇದಿಲ್ಲ. ಬಟ್ ನೀವು ಗಮನಿಸಿದ್ರೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಆಫ್ ಮೇಜರ್ ಐಟಮ್ಸ್ನಲ್ಲಿ ಇಷ್ಟು ನೋಡ್ತಾ ಇದೆ. ಟ್ರಾನ್ಸ್ಪೋರ್ಟ್ಗೆ ನೀವು ಗಮನಿಸಿದ್ರೆ ಹೈಯೆಸ್ಟ್ ಸಿಕ್ಕಿದೆ, 5,98,520 crores. ಆದರೆ ನೆಕ್ಸ್ಟ್ ಡಿಫೆನ್ಸ್ಗೆ ಬರ್ತಾ ಇದೆ. ಅಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿಯಾಗಿ, ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಬೇಕು ಅಂತದ್ದು ಹೆಚ್ಚಾಗಿದೆ ಅಂತ ಮಾತಾಡ್ತಾ ಇದ್ವಿ. ಪೋರ್ಟ್ಗಳು ಬರುತ್ತೆ, ವಿಮಾನ ನಿಲ್ದಾಣಗಳು ಬರುತ್ತೆ, ಆ ನಂತರ ರಸ್ತೆಗಳು ಬರುತ್ತೆ, ರಸ್ತೆ, ಜಲವಾಯು, ರೈಲು. ಹತ್ತಿರ ನಿಮಗೆ 6 ಟ್ರಿಲಿಯನ್ ಹಣವನ್ನು ನಾವು ಟ್ರಾನ್ಸ್ಪೋರ್ಟ್ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಮೇಲೆ 5,94,000 crores ಅಂದರೆ 5.94 ಟ್ರಿಲಿಯನ್ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಇವಾಗಿರುವಂಥ ಸೆನ್ಸಿಟಿವ್ ಜಗತ್ತಲ್ಲಿ ನಾವು ಡಿಫೆನ್ಸ್ನ ಬಲಗೊಳಿಸದೇ ಇದ್ರೆ ನಾವ್ಯಾರು ಇಲ್ಲಿ ಬಹುಶಃ ಇವತ್ತು ಇವನ್ ಚರ್ಚೆ ಮಾಡಕ್ ಆಗ್ತಾ ಇಲ್ಲ. ಡಿಫೆನ್ಸ್ಗಿಂತ ಹೆಚ್ಚಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ನಾವು ಯಾಕಂದ್ರೆ ನಾವು ಬಜೆಟ್ ಅಲ್ಲಿ ಪ್ರತಿ ಬಾರಿ ಡಿಫೆನ್ಸ್ಗೆ ಜಾಸ್ತಿ ಅಲೋಕೇಶನ್ ಇಲ್ಲ, ಈ ಸರಿ ಟ್ರಾನ್ಸ್ಪೋರ್ಟ್ಗೆ ಸಿಕ್ಕಿರೋದು. ಸರ್ ನಾನು ಇದ್ರ ಜೊತೆಗೆ ಒಂದು ಇವಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡಿಫೆನ್ಸ್ ನ ಒಂದು ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಏನು ಅಂತಂದ್ರೆ ಈಗ ವಿಮಾನಗಳನ್ನ ಈ ರಸ್ತೆಗಳ ಮೇಲೂ ಕೂಡ ಇಳಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಏನಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮಾಲ್ತೇಶ್ ಏನಾದ್ರು ಯುದ್ಧ ಆದಂತ ಸಂದರ್ಭದಲ್ಲಿ ಅಥವಾ ಸಂಕಟದ ಸಂದರ್ಭದಲ್ಲಿ ರಸ್ತೆಗಳು ಸರಿ ಇಲ್ಲ ಅಂತಂದ್ರೆ ಯಾವುದೇ ಸಾಮಾನು ಸರಂಜಾಮಗಳನ್ನ ಒಂದ್ ಕಡೆ ಇನ್ನೊಂದ್ ಕಡೆ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದರ ಟೆಕ್ಸ್ಟೈಲ್ ಅಲೋಕೇಶನ್ ಪರ್ಟಿಕ್ಯುಲರ್ಲಿ ಟೆಕ್ಸ್ಟೈಲ್ ಬಂದ್ಬಿಟ್ಟು ಈ ಸಲ 10,000 ಕೋಟಿ, ಆಲ್ಮೋಸ್ಟ್ ಡಬಲ್ ದ್ಯಾನ್ ದ ಲಾಸ್ಟ್ ಇಯರ್ ಅಂತ ಇದೆ. 5,720. ಅದನ್ನ ಹೇಳಿದ ಆತರ ಡೀಟೇಲ್ಸ್ ನೋಡಿದಾಗ ದೆನ್ ವಿ ವಿಲ್ ಕಮ್ ಟು. ಕರೆಕ್ಟ್. ಬಹುಶಃ ಆ ಸೆಕ್ಟರ್ ಮೇಲೆ ಜಾಸ್ತಿ ಗಮನ ಕೊಡಬೇಕಿದೆ, ಆ ಪ್ರಯತ್ನ ಆಗ್ತಾ ಇದೆ. 0.9% ಅಷ್ಟು ಹೆಚ್ಚಾಗಿದೆ. ಇಲ್ಲಿ ಏನಂದ್ರೆ ಲಾಸ್ಟ್ ಟೈಮ್ನೇ ನಾವು ಲಾಸ್ಟ್ 2 ವರ್ಷದಿಂದನು 11.1 lakh crores ಒಂದು ಫ್ಯಾನ್ಸಿ ನಂಬರ್ ತರ ಇದೆ ಅಂತಾನು ಮಾತಾಡ್ತಾ ಇದ್ವಿ. ಫಸ್ಟ್ ಟೈಮು 11.11 ಅಂತ ಅನೌನ್ಸ್ ಮಾಡಿದ್ರು ಅರೌಂಡ್ 10 lakh crores ಬಂದಿತ್ತು. ಈಗ ನೀವು ಅಷ್ಟು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಇದರಿಂದ ಅದ್ರದ್ದು ಇಂಪ್ಯಾಕ್ಟ್ ನೋಡಿ ಆರ್ಥಿಕತೆ. ಇದೆಲ್ಲ ಈ ಟ್ಯಾರಿಫ್ ಇತ್ತು, ಇದರ ಪ್ರಾಬ್ಲಮ್ ಇತ್ತು, ಜಾಗತಿಕ ಅನ್ಸರ್ಟನಿಟಿ ಇತ್ತು, ಎಲ್ಲರದು ಒಂದೇ ಸರಿ ನಮ್ಮ ಮೇಲೆ ಬಿದ್ದಂಗೆ ಆಡ್ತಾ ಇದ್ರು. ಬಟ್ ಇವೆಲ್ಲವನ್ನ ತಡೆದು ಭಾರತದ ಆರ್ಥಿಕತೆ ಚಿಗುರು ನಿಂತ್ಕೊಂಡಿದ್ದಕ್ಕೆ ಸಾಧ್ಯ ಆಗಿದ್ದು ಈ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟಿಂದ. ನೋಡಿ, ಕ್ಯಾಪೆಕ್ಸಿಂದ ಏನಾಗುತ್ತೆ ಅಂತಂದರೆ, ಯಾವಾಗ ಸಾಲ ಮಾಡ್ತಾರೆ, ಅನೇಕ ಸರ್ಕಾರಗಳು ಸಾಲ ಮಾಡುತ್ತೆ, ಅದರಲ್ಲಿ ಎಷ್ಟು ನೀವು ಆ ಸಾಲವನ್ನು ಮೂಲಸೌಕರ್ಯಗಳಿಗೆ ಬಳಸಲಿಕ್ಕೆ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಒಂದು ಆಯವ್ಯಯವನ್ನು ನೀವು ಹೇಳ್ಬೋದು. ಇವ್ರು ಸಾಲ ಮಾಡಿದ್ದು ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಇಲ್ಲಿ ಸಾಲ ಮಾಡ್ತಿರೋದು ಎಲ್ಲವನ್ನೂ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಅದರಲ್ಲಿ ಬಹುತೇಕ ಲಾಸ್ಟ್ ಟೈಮ್ 76% ಇತ್ತು, ಈ ಸರಿ ಕ್ಯಾಲ್ಕುಲೇಟ್ ಮಾಡಬೇಕು ನಾನು, ಹೆಚ್ಚು ಕಮ್ಮಿ ಅಷ್ಟಕ್ಕೆ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರ್ಬೋದು. ಅಷ್ಟು ಸಾಲ ಮಾಡಿದ್ನ ಒಂದು 78% ನಾನು ಕ್ಯಾಪೆಕ್ಸ್ ಮೇಲೆ ಹಾಕಿದ್ರೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀರಾ, ರೋಡ್ ಬಿಲ್ಡ್ ಮಾಡ್ತೀರಾ, ಬ್ರಿಡ್ಜ್ ಬಿಲ್ಡ್ ಮಾಡ್ತೀರಾ, ನಿಮ್ಮ ರೈಲ್ವೆ ಲೈನ್ಗಳು ಹೊಸ ರೈಲ್ವೆ ಲೈನ್ಗಳನ್ನ ಹಾಕ್ತೀರಾ, ಎಲೆಕ್ಟ್ರಿಫೈ ಮಾಡ್ತೀರಾ, ಮೌಂಟೇನ್ ಇದನ್ನು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ಮಾಡಿದ್ರೆ ಏನಾಗುತ್ತೆ, ಈಸ್ ಆಫ್ ಲಿವಿಂಗ್ ಚೆನ್ನಾಗುತ್ತೆ. ಈಸ್ ಆಫ್ ಲಿವಿಂಗ್ ಚೆನ್ನಾಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನನಗೆ, ನನ್ನ ಕೆಲಸ ಮಾಡಿ. ಯಾಕೆಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು, ಆ್ಯಕ್ಚುಲಿ ಇಲ್ಲಿ ಲೇಬರ್ ಇಂಟೆನ್ಸಿವ್ ಇರುತ್ತೆ, ಜಾಸ್ತಿ ಇರುತ್ತೆ ಲೇಬರ್ ಇಂಟೆನ್ಸಿವ್. ಕ್ಯಾಪಿಟಲ್ ಅಫ್ಕೋರ್ಸ್ ಬಳಸ್ತೀವಿ, ಆದರೆ ಲೇಬರ್ ಇಂಟೆನ್ಸಿವ್ ಅಂದಾಗ ನಿಮ್ಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗ್ತಾ ಇರುತ್ತೆ, ಜನಕ್ಕೆ ಒಂದು ಆದಾಯ ಹೆಚ್ಚಾಗುತ್ತೆ. ಜನಕ್ಕೆ ಆದಾಯ ಹೆಚ್ಚಾದರೆ ಮತ್ತೆ ಮಾರ್ಕೆಟ್ಗೆ ಹಾಕ್ತಾರೆ, ಇನ್ನೇನೋ ಅದನ್ನೆಲ್ಲ ಇದು ಮಾಡೋದು, ಸೊ ಮಾರುಕಟ್ಟೆಗೆ ಹಾಕ್ತಾರೆ. ಸೊ ಹಂಗಾಗಿ ಓವರ್ ಆಲ್ ಪ್ರೊಡಕ್ಷನ್ ಪ್ರೋಸೆಸ್ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದೃಷ್ಟಿಯಿಂದ ಒಂದು ನಾವಿಲ್ಲಿ ಗಮನಿಸಿದ್ರೆ, ಇವರು ತುಂಬ ಚೆನ್ನಾಗಿ ಫಿಸ್ಕಲ್ ಮ್ಯಾನೇಜ್ಮೆಂಟನ್ನು ಮಾಡಿರುವಂಥದ್ದನ್ನ, ಡೆಟ್ ಕಾನ್ಸಾಲಿಡೇಷನ್ ಇವಾಗ ಮಾಡಿರೋದು ಬರೀ 4.3% ಅದು GDPಗೆ ಮಾಡ್ಕೋಬೇಕು ಅನ್ನೋಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಕ್ಯಾಪೆಕ್ಸ್ ಅಲ್ಲಿ ಕೂಡ ಗಮನಿಸಿದ್ರೆ ನೀವು ನಾನ್ ಡೆಟ್ ರೆಸಿಪ್ಟ್ಸ್ ಏನಿದೆ ಅದು 28.7 ಲಕ್ಷ ಕೋಟಿ ಇದೆ, ಆಯ್ತಾ. ಅದರಲ್ಲಿ ನೀವು ಮತ್ತೆ ಸೆಕ್ಯೂರಿಟೀಸ್ಗೆ ನೀವು ನೋಡಿದ್ರೆ, ಈಗ ಈ ಗ್ರಾಸ್ ಬಾರೋಯಿಂಗ್ಸ್ ಏನಿದೆ, ಮತ್ತೆ ಇನ್ನೊಂದು ವಿಚಾರ ಹೇಳಬೇಕು, ರಾಜ್ಯಗಳಿಗೆ ಗ್ರಾಂಟ್ಸು ಕೊಡ್ತಾ ಇದ್ದಾರೆ. ಯಾವಾಗ ನಾವು ರಾಜ್ಯಗಳಿಗೆ ಏನು ಸಿಕ್ತು ಅಂತ ಮಾತಾಡ್ತಾ ಇದ್ವಿ, ಯಾವಾಗಲೂ ಅದನ್ನ ಗ್ರಾಂಟ್ಸ್ ಎಷ್ಟು ಸಿಗ್ತದೆ, 1.4 ಲಕ್ಷ ಕೋಟಿಯಷ್ಟು ಗ್ರಾಂಟ್ಗಳನ್ನ ಎಲ್ಲ ರಾಜ್ಯಗಳಿಗೆ
ಕೊಡ್ತಾ ಇದ್ದಾರೆ. ಏನು ಫೈನಾನ್ಸ್ ಕಮಿಷನ್ ಹೇಳಿತ್ತು ಅದರಲ್ಲಿ ₹1 ಕಡಿಮೆ ಮಾಡ್ದಂಗೆ ಎಲ್ಲ ರಾಜ್ಯಗಳಿಗೆ ಈ ವರ್ಷದಲ್ಲಿ ಬರುವಂತ ಫೈನಾನ್ಷಿಯಲ್ ಅಂತ ಯಾವ ಉದ್ದೇಶಕ್ಕೋಸ್ಕರ ಇವಾಗ ಯಾವಾಗಲೂ ಕೆಲವು ಸೆಕ್ಟರ್ಸ್ಗೆ ಇಂಪ್ರೂವ್ಮೆಂಟ್ಗೆ ಫೈನಾನ್ಸ್ ಕಮಿಷನ್ ಹೇಳಿರುತ್ತೆ. ಈಗ ಯಾವುದೋ ಒಂದು ರಾಜ್ಯದಲ್ಲಿ ಸ್ಟೇಟ್ ಎಜುಕೇಶನ್ ಚೆನ್ನಾಗಿರಲ್ಲ, ಇಂಪ್ರೂವ್ ಮಾಡಬೇಕು, ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗೆ ಕೊಡುವಂಥದ್ದು ಇರ್ಬೋದು, ಇಲ್ಲ ಅಂತಂದ್ರೆ ಹೆಣ್ಮಕ್ಳ ಇದಕ್ಕೆ ಸ್ವಚ್ಛತೆಗೆ ಅವ್ರಿಗೆ ಟಾಯ್ಲೆಟ್ಸ್ ಕಟ್ಟೋದು, ಈ ಥರದ ಪ್ರತಿಯೊಂದಕ್ಕೂ ಗ್ರಾಂಟ್ಸ್ ಇದೆ. ಆ ಗ್ರಾಂಟ್ಸ್ ಓವರ್ ಆಲ್ ಎಲ್ಲ ಸ್ಟೇಟ್ಗಳಿಗೆ ಯಾವ್ಯಾವ ಸ್ಟೇಟಲ್ಲಿ ಏನೇನು ಅಗತ್ಯ ಇದೆ ಅಂತ ಅವ್ರು ಕೇಳ್ಕೊಂಡಿರ್ತಾರೆ. ಸೊ ಅದು ಒಟ್ಟಾರೆಯಾಗಿ 1.4 ಲಕ್ಷ ಕೋಟಿ ಎಲ್ಲ ರಾಜ್ಯಗಳಿಗೂ ಸೇರಿ ಅದನ್ನ ಕೊಡ್ತಾ ಇರುವಂಥದ್ದು ಇದೆಯಲ್ಲ. ಇವೆಲ್ಲವೂ ನಿಮಗೆ ಖಂಡಿತ ಒಂದ್ ಕಡೆ ಫಿಸ್ಕಲ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ಯಾಕಂದ್ರೆ ಹೇಳೋದು ಸುಲಭ, ನಾವು ಇದು ಕೋವಿಡ್ ಆದ ನಂತರ ನಮ್ಮಲ್ಲಿ ಇದ್ದಂತ 9% ವರೆಗೂ ನಮ್ದು ಇದಿತ್ತು, ಡೆಫಿಸಿಟ್ ಇತ್ತು, ಫಿಸ್ಕಲ್ ಡೆಫಿಸಿಟ್ ಇತ್ತು. ಅದನ್ನ ನಾವಿಲ್ಲ 4.3 ತರ್ತೀವಿ ಅಂತ ಹೇಳಿದ್ರು, ದೇ ಹ್ಯಾವ್ ಡನ್ ಇಟ್. ಬರೀ ಇದು ಅರ್ಥಮೆಟಿಕಲ್ ಸೇರಿಸ್ಕೋಬಹುದು, ಇದನ್ನ ಜಾಸ್ತಿ ಮಾಡಿ ಅದನ್ನ ಕಮ್ಮಿ ಮಾಡಿ, ಆ ಥರ ನಿಮ್ಗೆ ಕಾಣಿಸ್ತಾ ಇಲ್ಲ. ಆ ಥರ ಕಂಡಿದ್ದಿದ್ರೆ ನಮಗೆ ಬಹುಶಃ ಡೆಟ್ಸ್ ತುಂಬಾ ಜಾಸ್ತಿ ಆಗಿರ್ಬೇಕಾಗಿತ್ತು. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇದೀವಿ, ಎಲ್ಲರೂ ಸಾಲ ಮಾಡ್ತಾರೆ, ಎಲ್ಲ ಬಂದವರೆಲ್ಲ ಅಷ್ಟು ಸಾಲ ಮಾಡೋಗ್ತಾರೆ, ಮುಂದೆ ಅದು ಯಾರು ಹೊರೆ, ನಮ್ಮ ಮೇಲೆ ಹೊರೆ ಬೀಳುತ್ತೆ ಅಂತ. ಆದರೆ ಇಲ್ಲಿ 78% ಅಷ್ಟು ನಮಗೆ ಒಂದು ಕ್ಯಾಪೆಕ್ಸ್ಗೆ ಹೋಗ್ತಾ ಇರೋದು, ಇನ್ನೊಂದು ಸಾಲದ ಪರ್ಸೆಂಟೇಜ್ ಕೂಡ 55.6% ಅದು GDP ಆಗಿರುವಂಥದ್ದು ಇಸ್ ಎ ವೆಲ್ಕಮ್ ಮೂವ್ ಅಂತ ನಾನು ಹೇಳೋದು. ಅಲ್ಲ, ಒಂದು ಸಂಗತಿ ಕೇಳಬೇಕು, ಯಾವಾಗಲೂ ಈ ಬಜೆಟ್ ಆಗುವಂಥ ಸಂದರ್ಭದಲ್ಲಿ ಈ ಮುಂದಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾರೆ, ಆ ಥರದ್ದೆಲ್ಲವೂ ಕೂಡ ಇದೆ. ಈಗ ನೆಕ್ಸ್ಟ್ 5 ರಾಜ್ಯಗಳಿಗೆ ಚುನಾವಣೆ ಬರುತ್ತೆ, ಆ ಥರದ್ದು ಏನಾದರೂ ಕಾಣುತ್ತೆ? ನಾನು ರಾಜಕಾರಣಿಗಳಿಗೆ ಕೇಳಿಲ್ಲ ಈ ಪ್ರಶ್ನೆನ, ಯಾಕಂದ್ರೆ ಅವ್ರಿಗೆ ಕೇಳಿದ್ರೆ ಆ ಉತ್ತರಗಳೇ ಬೇರೆ ಇರ್ತವೆ, ಒಬ್ರು ಪರ ಒಬ್ರು ವಿರೋಧ. ಒಂದು ಯಾವುದೇ ರಾಜಕೀಯ ಪಕ್ಷ ಇದ್ದಾಗ ಒಂದಷ್ಟು ಅವ್ರಿಗೆ ಕೊಡ್ತಾರೆ, ಕೊಡಬಾರ್ದು ಅಂತಲ್ಲ. ಆದರೆ ಈ ಸರಿ ನೀವು ಫೈನ್ ಪ್ರಿಂಟ್ ನೋಡಿದಾಗ ನನಗೆ ಗೊತ್ತಾಗುತ್ತೆ ಆ ರಾಜ್ಯಗಳಿಗೆ ಏನು ಕೊಟ್ಟಿದ್ದಾರೆ ಅಂತ. ಇವಾಗ ನನಗೆ ಅದು ಕರೆಕ್ಟಾಗಿ ಇನ್ನೂ ಡೀಟೇಲ್ಸ್ ಇಲ್ಲ. ಬಟ್ ಒಂದನ್ನು ನಾನೇನು ಹೇಳೋದಿಲ್ಲ ಅಂತಂದರೆ, ಆ ರಾಜ್ಯಗಳದ್ದು ಕಾಣುವಾಗ ಅದರ ಜೊತೆಗೆ ನಾರ್ತ್ ಈಸ್ಟ್ ಕಾಣಿಸ್ತಾ ಇದೆ, ಕರ್ನಾಟಕನೂ ನಿಮಗೆ ಕಾಣಿಸ್ತಾ ಇದೆ, ಸೌತ್ ಇಂಡಿಯನ್ ಅನೇಕ ಸ್ಟೇಟ್ಸ್ಗಳು ಕಾಣಿಸ್ತಾ ಇದೆ. ಸೊ ಹಂಗಾಗಿ ಮೇಲ್ನೋಟಕ್ಕೆ ಅಂದರೆ ಇನ್ನು ಏನು ನಮ್ಗೆ ಅನೌನ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಎಲ್ಲವನ್ನ ಇನ್ಕ್ಲೂಸಿವ್ ಆಗಿ ಬಳಸಿರುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವಿಶ್ವ ಆರ್ಥಿಕತೆನೇ ಅಲುಗಾಡ್ತಿರುವಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆಯನ್ನು ನಿಲ್ಲಿಸಲಿಕ್ಕೆ ಇವರು ತೆಗೆದುಕೊಂಡಿರುವಂಥ ಕ್ರಮಗಳು 1, 2, 3. ಈಗ ಒಂದು ಪೂರ್ ಅಂಡರ್ ಪ್ರಿವಿಲೇಜ್ ಡಿಸ್ಅಡ್ವಾಂಟೇಜ್ ಯುವ ಶಕ್ತಿ ಅಂತ. ಯಾಕಂದರೆ ನಮ್ಮ ಭಾರತ ಇವಾಗ ಡೆಮೋಗ್ರಫಿಕ್ ಡಿವಿಡೆಂಡ್ ಜನಸಂಖ್ಯಾ ಲಾಭಾಂಶವನ್ನು ಇದು ಮಾಡ್ತಾ ಇದೆ. ಅದಕ್ಕಾಗಿ ಇವರು ಮಾಡಿರುವಂಥದ್ದನ್ನು ಏನು ಮಾಡಿದ್ದಾರೆ, ಕ್ಲಿಯರ್ ಕಟ್ ಆಗಿ ಯುವ ಶಕ್ತಿಯಲ್ಲಿ ಯಾರನ್ನ ಇನ್ಕ್ಲೂಸಿವ್ ಮಾಡಬೇಕು ಅನ್ನುವಂಥದ್ದನ್ನು ಕ್ಲಾರಿಟಿಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈವನ್ ಎಜುಕೇಷನ್ ವಿಚಾರಕ್ಕೆ ಬಂದಾಗ ಸರ್ವಿಸಸ್ಗೆ ಯಾವ ಥರ ಸರ್ವಿಸಸ್ಗೆ ಒಂದು ಕಮಿಟಿ ಮಾಡಿ ಅದರಿಂದ ಹೆಂಗೆ ಅದನ್ನು ಇಂಪ್ರೂವ್ ಮಾಡ್ಬೋದು, ಇಂಡಸ್ಟ್ರೀಸ್ಗೆ ಎಜುಕೇಷನನ್ನು ಡೈರೆಕ್ಟಾಗಿ ಲಿಂಕ್ ಮಾಡಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ. ಆಮೇಲೆ ಮಹಿಳೆಯರದು ನಾನು ಆವಾಗಲೇ ಒಮ್ಮೆ ಹೇಳಿದೆ, ಪ್ರತಿ ಜಿಲ್ಲೆಗೊಂದು ಹಾಸ್ಟೆಲ್ ಕಟ್ಟುವಂಥದ್ದು. ನಾವು ಇಲ್ಲಿವರೆಗೂ ಅದನ್ನು ಸೆಂಟ್ರಲ್ ಲೆವೆಲಿಂದ ಎಲ್ಲ ರಾಜ್ಯ ಸರ್ಕಾರಗಳು ಹಾಸ್ಟೆಲ್ ಕಟ್ಟೋದು ಎಲ್ಲ ಇತ್ತು. ಆದರೆ ಕೇಂದ್ರ ಸರ್ಕಾರನೇ ಇಲ್ಲ, ನಾನು ಇಡೀ ನಮ್ಮ ರಾಷ್ಟ್ರಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಹಾಸ್ಟೆಲ್ ಕೊಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಶೋಯಿಂಗ್ ಅದು ಒಂದು ಇನ್ಕ್ಲೂಸಿವಿಟಿ ಅದರಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆಮೇಲೆ ಇನ್ನು ಅನುಸಂಧಾನ್ ರಿಸರ್ಚ್ ಫಂಡನ್ನು ಹೆಚ್ಚು ಮಾಡಿರುವಂಥದ್ದು. ಆಮೇಲೆ ಈ ಡೆಡಿಕೇಟೆಡ್, ಅವಾಗಲೇ ಮಾತಾಡಿದ್ವಿ ನಾವು, ಅದು ರೇರ್ ಅರ್ತ್ ಮಿನರಲ್ಸ್ಗೆ ನಾವು ಯಾವಾಗಲೂ ಇವಾಗ ಚೈನಾದಲ್ಲಿ ಮಾನೋಪಲಿ ಇತ್ತು, ಅದನ್ನು ಇಲ್ಲಿ ಮಾಡಿದ್ದು ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡಿಗೆ ಒಂದು ನಾವು ಪ್ರಿಫರೆನ್ಸ್ ಕೊಟ್ಟು ಆ ಸ್ಟೇಟ್ಸಲ್ಲಿ ಇದ್ದಿದ್ದರಿಂದ ಅವುಗಳನ್ನ ಬಳಸ್ಕೊಳ್ಳೋಕ್ಕೆ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಈ 5 ರೀಜ್ನಲ್ ಮೆಡಿಕಲ್ ಕಾಲೇಜಸ್ನ ಹಬ್ಸ್ನ ಮಾಡುವಂಥದ್ದು, ಮೆಡಿಕಲ್ ಹಬ್ನ ಮಾಡುವಂಥದ್ದನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಏಮ್ಸ್ ಥರ 3 ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಬರ್ತಾ ಇದೆ. ಆಮೇಲೆ 1.5 ಲಕ್ಷ ಜನ ಇದನ್ನು ನಮಗೆ ಕೇರ್ ಗೀವರ್ಸ್ ಅಂತ ಅದು ಬರ್ತಾ ಇದೆಯಲ್ಲ, 15 ಕೋಟಿ ಜನಕ್ಕೆ ಬರ್ತಾ ಇದೆ ಅದು. ಸೊ ದಟ್ ಈಸ್ ಆಲ್ಸೋ ಗುಡ್. ಮತ್ತೆ ಮೆಡಿಕಲ್ ಟೂರಿಸಂ ಹೆಚ್ಚು. ಸಾರಿ, ಕೇರ್ ಗಿವರ್ಸ್ ಯಾರು ಸರ್? ಇಲ್ಲಾಂದ್ರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರ, ಅವ್ರಿಗೆ ಟ್ರೈನ್ ಮಾಡ್ತಾರೆ. ಈಗ ಏನಾಗುತ್ತೆ, ಈಗ ವಯಸ್ಸಾದ್ಮೇಲೆ ಅನೇಕ ಕಾಯಿಲೆಗಳಿರುತ್ತೆ, ಅವರನ್ನ ನೋಡ್ಕೊಳ್ಳಿಕ್ಕೆ ಈಗ ಏನಾಗಿದೆ, ನಾವು ಬರೀ ಯುವಶಕ್ತಿ ಕಡೆಗೆ ಎಲ್ಲ ಬಜೆಟಲ್ಲಿ ಗಮನ ಕೊಡ್ತೀವಿ. ಯಾಕಂದ್ರೆ ಭಾರತದ ಇವತ್ತು ಆವರೇಜ್ ಏಜ್ 28.5 ವರ್ಷ. ಸೊ ಹಾಗಾಗಿ ಯುವಶಕ್ತಿ ಕೊಡ್ತಾ ಇದೀವಿ. ಆದ್ರೆ 15 ಕೋಟಿ ಜನ ನಮ್ಮಲ್ಲಿ ಎಲ್ಡರ್ಸ್ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ. ಅದನ್ನು ಗಮನ ಹರಿಸಿ ಲಾಸ್ಟ್ ಬಜೆಟ್ ಅಲ್ಲಿ ನಿಮಗೆ ಈ ಬೇಸಿಕ್ ಮೆಡಿಸಿನ್ಸ್ ಏನಿತ್ತು ಅವನ್ನೆಲ್ಲ ಕಡಿಮೆ ಮಾಡಿದ್ರು. ಈ ಕ್ಯಾನ್ಸರ್ ಇಂಥವಕ್ಕೆಲ್ಲ ಕಸ್ಟಮ್ಸ್ ಡ್ಯೂಟಿ ಎಲ್ಲ ತೆಗೆದಿದ್ರು, ಅದೆಲ್ಲ ಕಡಿಮೆ ಆಗಿತ್ತು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇವ್ರು ಏನು ಮಾಡ್ತಾರೆ ಬೇಸಿಕಲಿ ಅಂತಂದರೆ, ಒಂದು ಈ ಕ್ರಾನಿಕ್ ಇಲ್ನೆಸ್ ಇರ್ಬೋದು, ಈ ಡಿಸೆಬಿಲಿಟೀಸ್ ಇರ್ಬೋದು, ಇಲ್ಲ ಏಜ್ ರಿಲೇಟೆಡ್ ಇಂದ ಏನು ಕಷ್ಟಪಡ್ತಿರ್ತಾರಲ್ಲ ಅಂಥವ್ರಿಗೆ ಇವ್ರಿಗೆ ಟ್ರೈನ್ ಮಾಡ್ತಾರೆ. 1.5 ಲಕ್ಷ ಜನ ಅವ್ರಿಗೆ ಕೇರ್ ಗಿವರ್ಸ್ ಅಂತ. ಅವರು ಅವುಗಳನ್ನು ನೋಡ್ಕೊಂಡು, ಇವು ಸ್ವಲ್ಪ ಎಮೋಷ್ನಲ್ಲು ಇರುತ್ತೆ, ಫಿಸಿಕಲ್ ಪ್ರಾಬ್ಲಮ್ಸು ಇರುತ್ತೆ. ಸೊ ಅಂಥದಕ್ಕೆ ಇವಾಗಲಿಂದಲೇ ನಾವು ಸಜ್ಜಾದ್ರೆ ಒಂದು 2050 ವೇಳೆಗೆ ನಮ್ಮಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇವಾಗಿಂದನೇ 1.5 ಲಕ್ಷ ಟ್ರೈನ್ ಮಾಡ್ತಾ ಹೋದ್ರೆ ಇವಾಗಿಂದ ಆಗುತ್ತೆ, ಮುಂದಕ್ಕೂ ಅನುಕೂಲ ಆಗುತ್ತೆ. ಎಸ್ ರಮೇಶ್.